ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಟ್ರಾಫಿಕ್ ಬ್ಯುಸಿ ಇರುವ ಕೋಲ್ಕತ್ತಾದ ರಸ್ತೆಯಲ್ಲಿ ಕ್ಯಾಬ್ ಚಲಾಯಿಸುತ್ತಾ ಇರುವ ತಮನ್ನಾ ಖಾತೂನ್ ಎಂಬ ದಿಟ್ಟೆ ಮಾರ್ಚ್ 8ರ ಮಹಿಳಾ ದಿನಾಚರಣೆಯ ವೇಳೆ ಮಾಧ್ಯಮದ ಕಣ್ಣಿಗೆ ಬಿದ್ದಿದ್ದಾರೆ. 27 ವರ್ಷದ ಈ ತಮನ್ನಾ ಬಾಡಿಗೆಗಾಗಿ ಟ್ಯಾಕ್ಸಿಯನ್ನು ಓಡಿಸುತ್ತಿದ್ದಾರೆ. ಕೋಲ್ಕತ್ತಾದ ರಸ್ತೆಗಳು ಅಸುರಕ್ಷಿತ ಎಂಬ ಮಾತನ್ನು ಅವರು ತಿರಸ್ಕರಿಸುತ್ತಾರೆ. ನಾನು ಪರಿಚಿತರನ್ನು ಅಪರಿಚಿತರನ್ನು ಬೇರೆ ಬೇರೆ ಕಡೆ ಕೊಂಡೊಯ್ಯುತ್ತಿದ್ದೇನೆ, ಆದರೆ ತನಗೆ ಎಲ್ಲೂ ಕೂಡ ಅಂತ ಅನುಭವ ಆಗಿಲ್ಲ ಎಂದು ಈ ತಮನ್ನಾ ಖಾತೂನ್ ಹೇಳುತ್ತಾರೆ. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಸ್ವತಂತ್ರರಾಗಬೇಕು ಎಂದು ಅವರು ಹೇಳುತ್ತಾರೆ. ಇವರ ತಂದೆ ರಿಕ್ಷಾ ಡ್ರೈವರ್ ಆಗಿದ್ರು. 2012ರಲ್ಲಿ ಅವರು ನಿಧನರಾದರು. ಇವರ ತಾಯಿ ಕ್ಯಾನ್ಸರ್ ಪೀಡಿತೆ. ಮನೆಯಲ್ಲಿ ದುಡಿಯುವವರು ಇನ್ನಾರೂ ಇಲ್ಲ. ಆದ್ರಿಂದ ಈ ಖಾತೂನ್ ರಂಗಕ್ಕಿಳಿದ್ರು. ಪ್ರತಿದಿನ 12 ಗಂಟೆಗಳಷ್ಟು ಕಾಲ ಕ್ಯಾಬ್ ಚಲಾಯಿಸಿದ್ರು ಮತ್ತು ಮನೆ ನಿರ್ವಹಣೆ ಮಾಡತೊಡಗಿದ್ರು. ತಾಯಿಯ ಚಿಕಿತ್ಸೆಯ ಹೊಣೆಯನ್ನ ನಾನು ವಹಿಸಿಕೊಂಡೆ. ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಓರ್ವ ಕ್ಯಾಬ್ ಡ್ರೈವರ್ ಎಂಬ ನೆಲೆಯಲ್ಲಿ ನಾನು ಏನೆಲ್ಲ ಕಷ್ಟಪಟ್ಟು ದುಡಿದಿದ್ದೇನೋ ಅದು ನನ್ನ ಪ್ರಯೋಜನಕ್ಕೆ ಬಂತು ಎಂದವರು ಹೇಳಿದ್ದಾರೆ. ಹೈಯರ್ ಸೆಕೆಂಡರಿ ಪರೀಕ್ಷೆ ಬರೆದ ಬಳಿಕ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಟೆಲಿಕಾಲರ್ ಆಗಿ ಇವರು ಪ್ರಥಮವಾಗಿ ಕೆಲಸಕ್ಕೆ ಸೇರಿದ್ರು. ಈ ಸಂದರ್ಭದಲ್ಲಿ ನನಗೆ ದೆಹಲಿ ಕೇಂದ್ರಿತವಾಗಿ ಕೆಲಸ ಮಾಡುತ್ತಾ ಇರುವ ಆಜಾದ್ ಫೌಂಡೇಶನ್ ಎಂಬ ಚಾರಿಟಿ ಟ್ರಸ್ಟ್ನ ಪರಿಚಯವಾಯಿತು. ಇದು ಮಹಿಳೆಯರ ಸಬಲೀಕರಣಕ್ಕಾಗಿ ಕೆಲಸ ಮಾಡ್ತಾ ಇರುವ ಸಂಸ್ಥೆ ಎಂದು ತಿಳಿಯಿತು. ಡ್ರೈವರ್ ಆಗಿ ಲೈಸೆನ್ಸ್ ಪಡೆಯುವುದಕ್ಕೆ ಆ ಸಂಸ್ಥೆ ನನಗೆ ನೆರವಾಯಿತು. ಹೀಗೆ ನಾನು ಕೋಲ್ಕತ್ತಾದ ರಸ್ತೆಯಲ್ಲಿ ಕ್ಯಾಬ್ ಡ್ರೈವರ್ ಆಗಿ ದುಡಿಯುವ ಹಂತಕ್ಕೆ ಏರಿದೆ ಎಂದವರು ಹೇಳಿದ್ದಾರೆ. ಕಳೆದ 40 ವರ್ಷಗಳಿಂದ ಅವರ ಕುಟುಂಬ ಕೋಲ್ಕತ್ತಾದಲ್ಲಿ ವಾಸಿಸುತ್ತಿದೆ. 5 ಮಕ್ಕಳ ಪೈಕಿ ಇವರು ಕಿರಿಯವರಾಗಿದ್ದಾರೆ. ಸಹೋದರಿಯರು ಮತ್ತು ಸಹೋದರರಿಗೆ ಮದುವೆ ಆಗಿದೆ. ಇವರು ಇನ್ನೂ ಮದುವೆ ಆಗಿಲ್ಲ. ನನಗೆ ಸೂಕ್ತ ವರ ಇದುವರೆಗೆ ಸಿಕ್ಕಿಲ್ಲ. ಸಿಕ್ಕಾಗ ಖಂಡಿತ ಮದುವೆ ಆಗ್ತೇನೆ ಎಂದವರು ಹೇಳಿದ್ದಾರೆ. ನನ್ನ ಕ್ಯಾಬಲ್ಲಿ ಮೊದಲಾಗಿ ಕುಳಿತದ್ದು ಒಂದು ದಂಪತಿಯಾಗಿತ್ತು. ಅವರು ನನ್ನನ್ನು ನೋಡಿ ಅಚ್ಚರಿಪಟ್ಟರು ಮತ್ತು ಅಭಿನಂದಿಸಿದ್ರು ಎಂದು ಖಾತೂನ್ ನೆನಪಿಸಿಕೊಳ್ತಾರೆ. ಕ್ಯಾಬ್ ಚಾಲನೆಯ ಮೊದಲ ದಿನ ಸಿಹಿ ಮತ್ತು ಕಹಿಯ ಅನುಭವವನ್ನು ಕೊಟ್ಟಿತು. ಆದರೆ ನಾನು ಒಮ್ಮೆ ಆಪ್ ಅನ್ನು ಆನ್ ಮಾಡಿದ ಕೂಡಲೇ ಎಲ್ಲ ಭಯವು ಹೊರಟು ಹೋಯಿತು. ಡ್ರೈವರ್ ಎಂಬ ನೆಲೆಯಲ್ಲಿ 3ನೇ ದಿನ ಮೊದಲ ಬ್ಲಾಕ್ ಲಭಿಸಿತು. ರಾತ್ರಿ 9 ಗಂಟೆಗೆ ರಸ್ತೆಯಲ್ಲಿದೆ. ಬ್ಯಾಟರಿ ಕಡಿಮೆ ಆದ ಕಾರಣ ಆಫ್ ಆಯಿತು. ನಾನು ಹೆದರಿಕೊಂಡೆ. ಅಳುತ್ತಲೇ ನನ್ನ ಮ್ಯಾನೇಜರ್ಗೆ ಕರೆ ಮಾಡಿದೆ. ಅವರು ಬಂದು ಎಲ್ಲವನ್ನ ಸರಿ ಮಾಡಿಕೊಟ್ರು ಎಂದು ಆಕೆ ನೆನಪಿಸಿಕೊಂಡ್ರು. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.